Hi guys, welcome back to my channel, ಸೌಂದರ್ಯ ಯೂಟ್ಯೂಬ್ ಚಾನಲ್. ಏನು ಮಾಡ್ತಾಯಿಲ್ಲ ಬನ್ನಿ ನೋಡೋಣ. ಸೌಂದರ್ಯ ಅವರೇ ಏನು ಮಾಡ್ತಾ ಇದ್ದೀರಾ? ಅಡುಗೆ ಮಾಡ್ತಾ ಇದ್ದೀನಿ. ಏನು ಅಡುಗೆ? ಉಪ್ಪಿಟ್ಟು ತರಕಾರಿ ಸಾಂಬಾರು. ಉಪ್ಪಿಟ್ಟು ತರಕಾರಿ ಸಾಂಬಾರು ಮಾಡ್ತಾ ಇದೆಯಾ? ಒಗ್ಗರಣೆ ಹಾಕಿದ್ದೀನಿ, ರವೆ ಹುರಿದಿದ್ದೀನಿ ಅಲ್ಲಿ. ತರಕಾರಿ ಸಾಂಬಾರಿಗೆ ಹೆಚ್ಚಿದ್ದೀನಿ. ತಾಂತೀನಿ. ಏನು ಸಾಂಬಾರು? ತರಕಾರಿ ಸಾಂಬಾರಾ? ಹಾಂ, ತರಕಾರಿ ಸಾಂಬಾರು. ಹೊಟ್ಟೆ ಹಸತ್ತೆ, ಬೇಗ ಬೇಗ ಉಪ್ಪಿಟ್ಟು. ಆಯಿತು. ಸೌಂದರ್ಯ ಮಾಡೋ ಅಂತ ಉಪ್ಪಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ, ತಿನ್ನೋಣ ಅಂತೇಳಿ. ಬೇಗ ಬೇಗ ಅದೇ ತಿಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗ್ಬೇಕು. ನೋಡೋಣ ಹೇಗಾಗುತ್ತೆ ಅಂತೇಳಿ. ಆಯಿತು, ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರವೆ ಹಾಕ್ಬಿಟ್ಟು ಆಗೋಯ್ತು. ತಿಂಡಿ ರೆಡಿ. ಟೇಸ್ಟ್ ಮಾಡಿ ಹೆಂಗಿದೆ. ಆಯ್ತಾ? ಉಪ್ಪಿಟ್ಟಿಗೆ ಉಪ್ಪು ಜಾಸ್ತಿ ಇರ್ಬೋದು, ಕಮ್ಮಿ ಇರಬೇಕಾ? ಯಾಕಂತೀವಿ ನಾವು. ಮಮ್ಮಿಗೆ ಉಪ್ಪಿಟ್ಟು ಮಾಡಿಕೊಟ್ಟೆ. ಹೇಳಬೇಕು ಅಂದರೆ ಇದೇ ಫಸ್ಟ್ ಟೈಮ್ ನಾನು ಉಪ್ಪಿಟ್ಟು ಮಾಡಿದ್ದು. ಹೇಗಾಗುತ್ತೋ ಏನೋ, ಚೆನ್ನಾಗಾಗುತ್ತೋ ಇಲ್ವೋ ಅನ್ನೋ ಭಯದಲ್ಲಿ ಉಪ್ಪಿಟ್ಟು ಮಾಡಿದೆ. ಬಟ್ ಮಮ್ಮಿ ಇಷ್ಟಪಟ್ಟರು, ತುಂಬ ಚೆನ್ನಾಗಿದೆ ಅಂತ ತಿಂದರು. ನನಗೂ ಖುಷಿ ಆಯಿತು. ಉಪ್ಪಿಟ್ಟಿಗೆ ಜೋಡಿಸ್ತಾ ಸಾರಿಗೂ ಹಾಗೆ ಜೋಡಿಸ್ಬಿಟ್ಟಿದ್ದೆ, ಯಾಕಂದರೆ ಬೇಗ ಸಾರು ಆಗಿಬಿಡಲಿ ಅಂತ. ಹೇಳಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಜೋಡಿಸಿದ್ದೆ. ಇನ್ನೇನು ಮಿಕ್ಸಿಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಬೇಕಿತ್ತು ಅಷ್ಟೇ. ಬಟ್ ನಾನು ತಿಂದು ಬರೋ ಅಷ್ಟರಲ್ಲಿ ಕರೆಂಟೇ ಹೋಗ್ಬಿಟ್ಟಿತ್ತು. ಅದಕ್ಕೆ ಕರೆಂಟ್ ಬರೋವರೆಗೂ ಸ್ವಲ್ಪ ಪಾತ್ರೆಗಳಿದ್ದವನ್ನ ವಾಶ್ ಮಾಡ್ಕೊತಿದ್ದೀನಿ. ತೊಗರಿಬೇಳೆ ಬಾಕ್ಸಲ್ಲಿ ಇಟ್ಟಿದ್ರು ಕೂಡ ತುಂಬ ಇರುವೆ ಆಗಿಬಿಟ್ಟಿದ್ವು. ಅದಕ್ಕೆ ಮರದಲ್ಲಿ ಇಟ್ಬಿಟ್ಟು ಬಿಸಿಲಿಗೆ ಇಟ್ಟಿದ್ದೆ. ಆಮೇಲೆ ಇರುವೆ ಎಲ್ಲ ಹೋದ್ಮೇಲೆ ಬಾಕ್ಸಲ್ಲಿ ಸ್ಟೋರ್ ಮಾಡ್ತಿದ್ದೀನಿ. ನೋಡಿ, ಆಲ್ಮೋಸ್ಟ್ ಎಲ್ಲ ಜೋಡಿಸಿದ್ದೆ. ಮಿಕ್ಸಿಗೆ ಏನೇನು ಹಾಕಬೇಕು ಎಲ್ಲ ಐಟಮ್ಸು ಜಾರಾಗಿ ಹಾಕಿ ಇಟ್ಟಿದ್ದೆ. ಇನ್ನೇನು ಮಿಕ್ಸಿಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಬೇಕು ಅನ್ನೋಷ್ಟರಲ್ಲಿ ಕರೆಂಟ್ ಹೋಗ್ಬಿಡುತ್ತೆ. ಮಿಕ್ಸಿಗೆ ನಾನು 2 ಟೊಮೆಟೊ, ಸ್ವಲ್ಪ ಶುಂಠಿ, 4-5 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಕಾಯಿ ಮತ್ತೆ 1 ಸ್ಪೂನ್ ಸಾಂಬಾರ್ ಪುಡಿ ಮತ್ತೆ ಕಡಲೆನ ಹಾಕಿ 2 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ಇದು ಎಷ್ಟೊತ್ತಾದ್ರೂ ಕರೆಂಟ್ ಬರಲೇ ಇಲ್ಲ. ಅದಕ್ಕೆ ಹಿಂಗೆ ಹೊರಗಡೆ ಬಿಡೋದು ಬೇಡ ಅಂತ ಫ್ರಿಜ್ ಅಲ್ಲಿ ಎತ್ತಿಡ್ತಿದ್ದೀನಿ. ಫೈನಲಿ ಮಧ್ಯಾಹ್ನದಲ್ಲಿ 1 ಗಂಟೆ ಮೇಲೆ ಕರೆಂಟ್ ಬಂತು. ಮತ್ತೆ ಕರೆಂಟ್ ಹೋಗ್ಬಿಟ್ಟದು ಅಂತ ಬೇಗ ಮಿಕ್ಸಿಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾ ಇದ್ದೀನಿ. ಕುಕ್ಕರಿಗೆ 2-3 ಸ್ಪೂನ್ ಆಯಿಲ್ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಆಮೇಲೆ ಹೆಚ್ಚಿಟ್ಟಿರೋ ಅಂಥ ತರಕಾರಿಗಳನ್ನೆಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ಇವಾಗಲೇನೆ ಅರಿಶಿನ ಹಾಕ್ಕೊತೀನಿ. ಹೇಳ್ಬೇಕಂದ್ರೆ ಅರಿಶಿನ ಎಣ್ಣೆಯಲ್ಲಿ ಫ್ರೈ ಆಗಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿ ಕಲರ್ ಬರುತ್ತೆ ಸಾಂಬಾರ್. ಆಮೇಲೆ ನೆನೆಸಿಟ್ಟಿರೋ ಅಂಥ ಬೇಳೆನ ಹಾಕ್ಬಿಟ್ಟು ರುಬ್ಬಿರೋ ಮಸಾಲೆ ಮತ್ತು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೊಳ್ತೀನಿ. ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಯಾಕಂದರೆ ಬೇಳೆ ನೆನಕಿರ್ತೀವಲ್ಲ, ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ.
ಸಾಂಬಾರ್ ಆಯಿತು, ಮಮ್ಮಿಗೆ ಸರ್ವ್ ಮಾಡ್ಕೊಡ್ತಿದ್ದೀನಿ. ಸಾಂಬಾರ್ ಹೇಗಿದೆ ಅಂತ ಮಮ್ಮಿ ಹತ್ರನೇ ಕೇಳೋಣ ಬನ್ನಿ. ಓಕೆ ಗಾಯ್ಸ್, ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.